ರಾಜ್ಯದಲ್ಲಿ ಈಗಾಗಲೇ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಿದೆ. ಅರ್ಜಿಗಳನ್ನು ವಿತರಣೆ ಮಾಡಿದ್ದಾರೆ. 100% ಅರ್ಜಿಗಳನ್ನ ಈಗಾಗಲೇ ವಿತರಣೆ ಮಾಡಲಾಗಿದೆ. ಆದರೆ ಈಗ ಇರುವಂತಹ ಅಸಲಿ ಚಾಲೆಂಜ್ ಅಂತಂದ್ರೆ ಈ ಗಣತಿ ಮಾಡಿರುವಂತಹ ಅರ್ಜಿಗಳ ಡಿಜಿಟಲೀಕರಣ ಬಹಳ ದೊಡ್ಡ ಸವಾಲು. ಅರ್ಜಿಗಳನ್ನ ವಾಪಸ್ ನೀಡೋದಕ್ಕೆ ಜನ ಹಿಂದೇಟು ಹಾಕ್ತಾ ಇದ್ದಾರೆ. ಒಂದು ಅದರಲ್ಲಿ ಏನ್ ಫಿಲ್ ಮಾಡಬೇಕು, ಕೆಲವೊಂದು ಅಂಶಗಳು ಗೊತ್ತಿಲ್ಲದೆ ಇರೋದು. ಮತ್ತೊಂದು ಕಡೆಯಲ್ಲಿ ಬೆಂಗಳೂರಲ್ಲಿ ಈಗ ಮೈಕ್ ಮೂಲಕ ಅನೌನ್ಸ್ ಮಾಡಲಾಗ್ತಾ ಇದೆ. ಅರ್ಜಿ ವಾಪಸ್ ಕೊಟ್ಟಿಲ್ಲ ಅಂತಂದ್ರೆ ವೋಟರ್ ಐಡಿ ಡಿಲೀಟ್ ಆಗುತ್ತೆ. ಅವರು ಕಾರಣಾಂತರಗಳಿಂದ ಬೇರೆ ಕಡೆ ಹೋಗಿದಾರೋ ಅಂತಾನೋ ಅಥವಾ ಅವರಿಲ್ಲ ಅಂತಾನೋ ನಮೂದಾಗುತ್ತೆ. ಆದ್ರೆ ಆ ರೀತಿ ಆಗಬಾರದು ಅಂತಂದ್ರೆ ಅರ್ಜಿಗಳನ್ನ ವಾಪಸ್ ಕೊಡಬೇಕಾಗುತ್ತೆ. 100% ಅರ್ಜಿಗಳನ್ನ ವಿತರಣೆ ಮಾಡಿದ್ದೇನೋ ಆಗಿದೆ. ಸ್ಟೆಪ್ 1 ಆಗಿದೆ. ಸ್ಟೆಪ್ 2 ಈಗ ಈ ಅರ್ಜಿಗಳನ್ನ ಡಿಜಿಟಲೀಕರಣ ಮಾಡೋದಿದೆಯಲ್ಲ, ಇದು ಬಹಳ ದೊಡ್ಡ ಸವಾಲು. ಅರ್ಜಿಯನ್ನ ವಾಪಸ್ ಕೊಡಬೇಕು. ಆ ನಿಟ್ಟಿನಲ್ಲಿ ಈ ಅರಿವು ಮೂಡಿಸುವಂತ ಒಂದಷ್ಟು ಕೆಲಸಗಳನ್ನ ಬೆಂಗಳೂರಲ್ಲಿ ಮಾಡಲಾಗ್ತಾ ಇದೆ. ಮೈಕ್ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಕಸ ಸಂಗ್ರಹ ಮಾಡುವಂತ ವಾಹನಗಳ ಮೂಲಕವೂ ಕೂಡ ಇದನ್ನ ಅನೌನ್ಸ್ ಮಾಡಿಸಲಾಗ್ತಾ ಇದೆ. ಗಣತಿ ಅರ್ಜಿ ಭರ್ತಿ ಮಾಡಿ ಆ ನಂತರ ಅದನ್ನ ವಾಪಸ್ ನೀಡಿ ಅನ್ನುವಂತ ಸೂಚನೆಯನ್ನ ಈಗ ಜನರಿಗೆ ನೀಡಲಾಗ್ತಾ ಇದೆ. ಫಾರ್ಮ್ಗಳ ವಿತರಣೆ ಕೆಲಸ ನಡೀತಾ ಇದೆ. ಮತ್ತೆ ಯಾರ್ಯಾರು ಶಿಫ್ಟೆಡ್ ಆಗಿದ್ದಾರೆ ಅವ್ರನ್ನ ಮಾರ್ಕ್ ಮಾಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಬಹಳ ಮುಖ್ಯವಾಗಿ ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡೋದಿಷ್ಟೇ, ಏನು ನೀವು ಫಾರ್ಮ್ ಕೊಟ್ಟಿದ್ದೀವಿ ಅದನ್ನು ಫಿಲ್ ಮಾಡಿ ನಮ್ಗೆ ವಾಪಸ್ ಕೊಡಿ. ಅಕಸ್ಮಾತ್ ನೀವು ಫಿಲ್ ಮಾಡೋದಕ್ಕೆ ಅದು ಏನಾದ್ರೂ ಸಮಸ್ಯೆ ಇದ್ರೆ ನಮ್ದು ಮತದಾರರ ಸಹಾಯ ಕೇಂದ್ರ ಇದ್ದಾವೆ ವಾರ್ಡ್ ಆಫೀಸ್ ನಲ್ಲಿ, ಅಲ್ಲಿಗೆ ಬಂದ್ರೆ ನಾವು ಹೇಗೆ ಫಿಲ್ ಮಾಡ್ಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀವಿ. ಫಿಲ್ ಮಾಡಿ ನಮಗೆ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಮತ್ತೊಮ್ಮೆ ಮನವಿ ಮಾಡ್ತೀನಿ, ಆದಷ್ಟು ಬೇಗ ಫಾರ್ಮ್ ಅನ್ನು ಫಿಲ್ ಮಾಡಿ ನಮಗೆ ಕೊಡಿ. ನಾವು ಡ್ರಾಫ್ಟ್ ಲೆವೆಲ್ಗೆ